ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ I welcome to you all to SSY Master English Learning channel. In the previous period, we have seen past possessional tenses. In that tense, we have studied about two formation, positive formation and negative formation of the sentences, how to translate them. Then today, let us discuss about the interrogative and negative interrogative form. First of all, past possessional tense. Past possessional ಟೆನ್ಸ್ ನಲ್ಲಿ ಇವತ್ತು ನಾವು ಹಿಂದೆ ಯಾರು ಇಲ್ಲಿವರೆಗೆ ಪಾಸಿಟಿವ್ ಫಾರ್ಮ್ ಹಾಗೂ ನೆಗೆಟಿವ್ ಫಾರ್ಮನ್ನು ನೋಡ್ಕೊಂಡು ಬಂದಿಲ್ಲ, ಕ್ಲಾಸ್ ನಂಬರ್ 13 ಅದನ್ನು ದಯವಿಟ್ಟು ನೋಡ್ಕೊಂಡು ಬರ್ರಿ. ನೋಡ್ಕೊಂಡು ಬಂದು ಈ ಕ್ಲಾಸ್ಗೆ ಕಂಟಿನ್ಯೂ ಆದರೆ ಇನ್ನೂ ಕೂಡ ಕಂಟಿನ್ಯೂಟಿ ಸಿಗುತ್ತೆ ಅನ್ನೋದ್ರ ಮೂಲಕ ಇವತ್ತು ನಾವು ಇಂಟರಾಗೇಟಿವ್ ಫಾರ್ಮ್ ಅಂದರೆ ಪ್ರಶ್ನಾರ್ಥಕ ರೂಪ. ಇದರ ರೂಲ್ ಏನ್ರಿ? ಇಲ್ಲಿಯೂ ಕೂಡ 2 ನಿಯಮ ಬರುತ್ತೆ. ರೂಲ್ 1 ಫಸ್ಟ್ ಹ್ಯಾಡ್ ಬರುತ್ತೆ. ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ rule number 2, did plus subject plus have plus object plus question mark. ಇಲ್ಲಿ ಇದ್ದವು ಇತ್ತಲ್ವಾ, ಇಲ್ಲಿ ಇದ್ದವೋ ಈ ಥರ ಬರುತ್ತೆ. ಇಲ್ಲಿ ರೂಲ್ ನಂಬರ್ 1-2ಗೆ ಕಂಪೇರ್ ಮಾಡಿದರೆ ಹ್ಯಾಡ್ ಈಕ್ವಲ್ಸ್ ಟು ಡಿಡ್ ಹ್ಯಾವ್. ಇದು ಏನಪ್ಪ ಅಂತ ಕೇಳಿದ್ರೆ, ಇದು ನಿಯಮವನ್ನು ನೆನಪಿಟ್ಕೊಳ್ಳಿ. ಯಾಕಪ್ಪ ಅಂತ ಕೇಳಿದರೆ, ಒಂದು ಕಡೆ ಹ್ಯಾಡ್ ಬರ್ತಂದ್ರೆ ಒಂದು ಕಡೆ ಡಿಡ್ ಹ್ಯಾವ್ ಬರುತ್ತೆ. ಇದು ಜ್ಞಾಪಕವಿರಬೇಕು. ಇಲ್ಲಿ ನಾವು ಉದಾಹರಣೆಯನ್ನು ನೋಡೋಣ. ಕವಿತಾಳಿಗೆ ದೊಡ್ಡ ಗುಡಿಸಲು ಇತ್ತೋ. ಕವಿತಾಳದು ಕೂಡ ಅನ್ನಬಹುದು, ಕವಿತಾಳಿಗೆ ಕೂಡ ಅನ್ನಬಹುದು. ಇಲ್ಲಿ ನಿಯಮ ಸೇಮ್, ಇದೇ ನಿಯಮ ಪ್ರಕಾರ ಹೋಗಿಬಿಡ್ರಿ. ನಂಬರ್ ಹಾಕೊಂಡ್ರು ಕೂಡ ಇತ್ತೋ ಹಾಗೂ ಕವಿತಾ ಕೂಡ 1, ಕವಿತಾಳಿಗೆ 1 ಆಯಿತು. ದೊಡ್ಡ 2 ಗುಡಿಸಲು 3 ನೋಡ್ರಿ. ಹ್ಯಾಡ್ ಕವಿತಾ
ಹ್ಯಾಡ್ ಕವಿತಾ ಬಿಗ್ ಹಟ್. ನೋಡ್ರಿ, ಎರಡನೇ ನಿಯಮ, ಕವಿತಾಳಿಗೆ ಒಂದು ದೊಡ್ಡ ಗುಡಿಸಲಿತ್ತು. ಹ್ಯಾಡ್ ಕವಿತಾ ಬಿಗ್ ಹಟ್ ಅಂತ ಹೇಳ್ಬಹುದು, ಅಂತ ಕೂಡ ಬಳಸಬಹುದು ಇಲ್ಲಿ. ಇನ್ನು ಎರಡನೇ ನಿಯಮ ಹ್ಯಾಡ್ ಈಕ್ವಲ್ ಟು ಡಿಡ್. ನೋಡ್ರಿ, ಎರಡನೇ ನಿಯಮ ಡಿಡ್ ಸಬ್ಜೆಕ್ಟ್ ಕವಿತಾ, ಡಿಡ್ ಕವಿತಾ ಹ್ಯಾವ್ ಅ ಬಿಗ್ ಹಟ್. ಈ ರೀತಿಯಾಗಿ ವಾಕ್ಯವನ್ನು ಮಾಡ್ಕೋತಾ ಹೋಗಬಹುದು. ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಗಬಹುದು. ಇನ್ನು ಮುಂದಿನ ವಾಕ್ಯ ನೋಡೋಣ. ನಿನ್ನ ಹತ್ತಿರ ಬಹಳ ಹಣ ಇತ್ತೋ. ನಿನ್ನ ಹತ್ತಿರ ಬಹಳ ಹಣ ಇತ್ತು. ನೋಡ್ರಿ, ಹ್ಯಾಡ್ ಯು. ಬಹಳ ಅನ್ಲಿಕ್ಕೆ ಹಣ ಇದ್ದಾಗ ಹಿಂದಿನ ವಿಡಿಯೋ ನೋಡ್ಕೊಂಡು ಬಂದಿದ್ರೆ ಗೊತ್ತಾಗುತ್ತೆ. ಲಾಟ್ ಆಫ್ ಅಂತ ಹೇಳ್ತೀವಿ. ಲಾಟ್ ಆಫ್ ಮನಿ. had you lot of money. Next, did you have same ಮುಂದಿಂದು lot of money. did you have lot of money. ನೋಡ್ರಿ, ನಿನ್ನ ಹತ್ರ ಬಹಳ ಹಣ ಇತ್ತು. did you have lot of money ಎರಡನೇ ನಿಯಮ ಜಾಸ್ತಿ ಬಳಸ್ತಾ ಇರ್ತೀವಿ. ಇನ್ನು ಮುಂದಿನ ಉದಾಹರಣೆ, ಪವಿತ್ರಾಳದು ಒಂದು ಒಳ್ಳೆಯ ಒಂದು ಒಳ್ಳೆಯ ಕಂಪನಿಯ ಮೊಬೈಲ್ ಇತ್ತೋ. ಕವಿತಾಳದು ಒಂದು ಮೊಬೈಲ್ ಇತ್ತೋ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಕಂಪನಿ, ಈ ಥರ ವಾಕ್ಯವನ್ನು ಹಿಗ್ಗಿಸಿ ನೀವು ಮಾಡ್ತಾ ಹೋಗಬಹುದು. ಇಲ್ಲಿ ಒಂದು ಒಳ್ಳೆಯ ಕಂಪನಿ, ಗುಡ್ ಕಂಪ್ನಿ ಮೊಬೈಲ್ ಅಂತ ಹೇಳ್ತೀವಿ. ಗುಡ್ ಕಂಪ್ನಿ ಮೊಬೈಲ್. ಸೇಮ್ ನಂಬರ್ ಹಾಕೊಳ್ರಿ. ನೋಡ್ರಿ, ವಿಡಿಯೋ ಪಾಸ್ ಮಾಡಿ ನಂಬರ್ ಹಾಕೊಳ್ತಾ ಹೋಗ್ರಿ. ಹ್ಯಾಡ್ ಪವಿತ್ರ ಎ ಗುಡ್ ಕಂಪನಿ ಮೊಬೈಲ್. ಹ್ಯಾಡ್ ಕವಿತಾ ಅ ಗುಡ್ ಕಂಪ್ನಿ ಮೊಬೈಲ್. ಇನ್ನು ಎರಡನೇ ನಿಯಮ, ಡಿಡ್ ಪವಿತ್ರ ಹ್ಯಾವ್ ಎ ಗುಡ್ ಕಂಪನಿ ಮೊಬೈಲ್. ಈ ರೀತಿ ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ವಾಕ್ಯವನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗಬೇಕು. ಇನ್ನು ಮುಂದಿನ ವಾಕ್ಯವನ್ನು ನೋಡೋಣ. ನಿಮಗೆ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ.
ಸರ್ ಸ್ಪೀಡ್ ಆಗ್ತಾ ಇದೆ ಅಂತಲ್ಲ, ಸಣ್ಣ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕೊಡ್ತಾ ಇದ್ದೀವಲ್ವಾ, ಹಾಗಾಗಿ ಏನು ಮಾಡ್ತಾ ಇದ್ದೀವಪ್ಪ ಅಂತ ಕೇಳಿದ್ರೆ ನಾವು ವಾಕ್ಯಗಳನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಶಿವನಿಗೆ 4 ಜನ ಹೆಂಡತಿಯರು ಇದ್ದರು. ನೋಡ್ರಿ, ಹ್ಯಾಡ್ ಶಿವ, ಸಾರಿ ಎಸ್ ಕ್ಯಾಪಿಟಲ್ ಬರಬೇಕು, ಪ್ರಾಪರ್ ನೌನ್. ಹ್ಯಾಡ್ ಶಿವ 4 ಜನ, ಡ್ರಾಪ್ ಔಟ್ ಮಾಡಬೇಕು, ಇದನ್ನು ಬಿಟ್ಟು ಬಿಡಬೇಕು. 4 ವೈವ್ಸ್ ಪೀಪಲ್ ಅನ್ಲಿಕ್ಕೆ ಬರೋದಿಲ್ಲ, 4 ಪೀಪಲ್ ವೈಸು ಅನ್ಲಿಕ್ಕೆ ಬರೋದಿಲ್ಲ. 4 ಇಲ್ಲಿ ವೈಫ್ ಅಂತ ಹೇಳಿ ಬರುತ್ತಲ್ವಾ, ಹೆಂಡತಿ ಏಕವಚನ, ಇದನ್ನು ಬಹುವಚನ ಮಾಡ್ಕೋಬೇಕಾದ್ರೆ ವೈವ್ಸ್. ಯಾಕಂದ್ರೆ ಎಫ್ ಇ ಇಂದ ಮುಗಿದಿದೆ, ಹಾಗಾಗಿ ಪಿ ಇ ಎಸ್ ಇಂದ ನಾವು ಮುಗಿಸ್ಬೇಕಾಗಿದೆ. 4 ವೈವ್ಸ್. ಹ್ಯಾಡ್ ಶಿವ 4 ವೈವ್ಸ್, ಶಿವನಿಗೆ 4 ಜನ ಹೆಂಡತಿಯರು ಇದ್ದರು. ನೆಕ್ಸ್ಟ್, ಡಿಡ್ ಶಿವ ಹ್ಯಾವ್, ಹ್ಯಾಸ್ ಅಲ್ಲ ಹ್ಯಾವ್. ನೋಡಿ, ಶಿವನಿಗೆ ಇದ್ದರು ಆಯಿತು. ಈಗ 4 ವೈವ್ಸ್. ಡಿಡ್ ಶಿವ ಹ್ಯಾವ್ 4 ವೈವ್ಸ್? ನೆಕ್ಸ್ಟ್, ಮುಂದಿನ ವಾಕ್ಯ, ಲಲಿತಾಳ ಹತ್ತಿರ ನನ್ನ ಕನ್ನಡಕ ಇತ್ತು. ಲಲಿತಾಳ ಹತ್ತಿರ ನನ್ನ ಕನ್ನಡಿಕ ಇತ್ತು. ಕನ್ನಡಕ ಅನ್ಲಿಕ್ಕೆ ಏನಂತೀವ್ರಿ? ಗ್ಲಾಸಸ್ ಅಂತ ಹೇಳ್ತಾರೆ ನಾರ್ಮಲ್ ಆಗಿ, ಅಲ್ಲ, ಸ್ಪೆಕ್ಟೇಕಲ್ಸ್. ಸರ್ ಸ್ಪೆಕ್ಟೇಕಲ್ ಕನ್ನಡ ಬಹುವಚನ ಆಗೋದಿಲ್ವ? ಇಲ್ಲ, ಗ್ಲಾಸ್ 2 ಇರೋದ್ರಿಂದ ಅದನ್ನು ನೇರವಾಗಿ ನಾವು ಬಹುವಚನದಲ್ಲಿ ಹೇಳಬೇಕು. ಸ್ಪೆಕ್ಟೇಕಲ್ ಅನ್ಲಿಕ್ಕೆ ಬರೋದಿಲ್ಲ, ಸ್ಪೆಕ್ಟೇಕಲ್ಸ್ ಅಂತ ಹೇಳಬೇಕು. ಕನ್ನಡಕ ಅಂತೀವಿ. ನೋಡ್ರಿ, ಹ್ಯಾಡ್ ಲಲಿತಾ ನನ್ನ ಕನ್ನಡಕ. ಸ್ಪೆಕ್ಟೇಕಲ್ಸ್, ಹ್ಯಾಡ್ ಕವಿತಾ ಮೈ ಸ್ಪೆಕ್ಟೇಕಲ್ಸ್. ಇದು 1ನೇ ನಿಯಮ. 2ನೇ ನಿಯಮ ನೋಡ್ರಿ, ನೀವು ಇದರ 2ನೇ ನಿಯಮವನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ರಿ ಅಂತ ಹೇಳ್ತಾ, ನಿಮಗೆ ಕ್ಲಾಸ್ ಏನಾದರೂ ಅರ್ಥ ಆಗ್ತಾ ಇದ್ರೆ ಲೈಕ್ ಮಾಡಿರಿ, ಮುಂದೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿರಿ, ನೋಟಿಫಿಕೇಶನ್ ಪಡ್ಕೊಳ್ರಿ ಅಂತ ಹೇಳ್ತಾ, ಇನ್ನು ಇಂಟರಾಗೇಟಿವ್ ನೆಗೆಟಿವ್ ಫಾರ್ಮೇಷನ್ಗೆ ಹೋಗೋಣ. ವೇಸ್ಟ್ ಮಾತನಾಡಿ ಸಮಯ ಹರಣ ಮಾಡುವುದಕ್ಕಿಂತ ಮುಂದಿನ ಫಾರ್ಮೇಷನ್ಗೆ ಹೋಗೋಣ. ಹೆಚ್ಚು ವಾಕ್ಯಗಳನ್ನು ತೆಗೆದುಕೊಂಡು ನೀವು ಏನು ಮಾಡ್ರಪ್ಪ ಅಂತ ಕೇಳಿದರೆ ಅಭ್ಯಾಸ ಮಾಡಿರಿ. ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿಗೆ ವಾಕ್ಯ ಬೇಕಾಗಿದ್ದಪ್ಪ ಅಂತ ಕೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಅಂತ ಹೇಳ್ತಾ, ಈಗ ಇಂಟರಾಗೇಟಿವ್ interrogative, negative ಫಾರ್ಮ್ ಅಂದ್ರೆ ಪ್ರಶ್ನಾರ್ಥಕ ನಕಾರಾತ್ಮಕ ರೂಪ.
ಪ್ರಶ್ನಾರ್ಥಕ ನಕಾರಾತ್ಮಕ ರೂಪ. ಇದರ ನಿಯಮ ಕೂಡ ಎರಡು ಬರ್ತಾವ. ರೂಲ್ 1 had ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನೋ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ನಿಯಮ ಒಂದು, ಹ್ಯಾಡ್ ಬರುತ್ತೆ, ಸಬ್ಜೆಕ್ಟ್ ಮುಂದೆ ನೋ ಬರಬೇಕು, ಹ್ಯಾಡ್ ಮುಂದೆ ಬರೋದಿಲ್ಲ. ಇನ್ನು ರೂಲ್ ನಂಬರ್ 2, ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಹ್ಯಾವ್. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿಯೂ ಕೂಡ ಹ್ಯಾವ್ ಮುಂದೆ ನಾಟ್ ಬರ್ಬೋದಲ್ಲ, ಇಲ್ಲ ಡಿಡ್ ಒಂದಿಗೆ ನಾಟ್ ಬರೋದ್ರಿಂದ ಇಲ್ಲಿ ಹ್ಯಾವ್ ನಾಟ್ ನಂತರ ಬರಬೇಕು. ಪ್ಲಸ್ ಆಬ್ಜೆಕ್ಟ್ ಒಂದು ನಿಮಿಷ, ವೇಟ್ ಫಾರ್ ಅ ಮೂಮೆಂಟ್. ಓಕೆ, ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ಇಲ್ಲಿ ಪ್ರತ್ಯಯ ಏನು ಬರ್ತಿತ್ತಪ್ಪ ಅಂತ ಕೇಳಿದ್ರೆ ಇರಲಿಲ್ಲ ಅಂತ ಬರ್ತಿತ್ತು. ನೆಗೆಟಿವ್ದಲ್ಲಿ ಏನು ಬರ್ತಿತ್ತು? ಇರಲಿಲ್ಲ ಅಂತ ಬರ್ತಿತ್ತು. ಈಗ ಇರಲಿಲ್ಲ ಅಂತ ಬರ್ತಿತ್ತಲ್ವಾ? ಈ ಇರಲಿಲ್ಲ ಮುಂದೆ ಇರವೇ ಹಚ್ಚಿಬಿಟ್ರೆ ಇರಲಿಲ್ಲವೇ ಅಂತ ಬರಬೇಕು. ನೋಡ್ರಿ, ಸುಧಾಮನಿಗೆ ಕೃಷ್ಣನನ್ನು ಹೊರತುಪಡಿಸಿ, ಸ್ವಲ್ಪ ದೊಡ್ಡ ವಾಕ್ಯ, ಕೃಷ್ಣನನ್ನು ಹೊರತುಪಡಿಸಿ ಬೇರೆ ಗೆಳೆಯರು ಇರಲಿಲ್ಲವೇ? ವಾಕ್ಯ ದೊಡ್ಡದನಿಸ್ತಾ ಇದೆ, ನೋಡಿದ ತಕ್ಷಣ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ದಯವಿಟ್ಟು ಏನು ಮಾಡಪ್ಪ ಅಂತ ಕೇಳಿದ್ರೆ ನೀವು ನಂಬರ್ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಇರಲಿಲ್ಲವೇ ಹಾಗೂ ಸುಧಾಮನಿಗೆ ಎರಡು ಒಂದೇ, ಎಲ್ಲ ಇದು ಒಂದು ಹಾಕ್ಕೊಳ್ರಿ, ಇದಕ್ಕೆ ಬೇಕಾದ್ರೆ 2 ಅಂತ ಹಾಕ್ಕೊಳ್ರಿ, ಇರಲಿ ನಡೀತದೆ. ಇನ್ನು ಬೇರೆ ಗೆಳೆಯರು ಅಥವಾ ಹೆಂಗೆ ಬೇಕಾದರೂ ಮುಂದೆ ನೀವು ಇಷ್ಟು ತೊಗೊಂಡ್ರಂದ್ರೆ ಈಗ ಫಸ್ಟಿಗೆ ಏನು ಮಾಡ್ಕೊಳ್ರಿ, ಸುಧಾಮನಿಗೆ ಇರಲಿಲ್ಲವೇ, ಹ್ಯಾಡ್ ಸುಧಾಮ ನೋ, ಫಿನಿಶ್. ಏನಾಯ್ತಿದು? ಸುಧಾಮನಿಗೆ ಇರಲಿಲ್ಲವೇ. ಮುಂದಿನ ವಾಕ್ಯವನ್ನು ನಂಬರ್ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ, ಹಾಕ್ಕೊಂಡೇ ಬಿಡ್ರಿ. ಪ್ರಯತ್ನ ಏನು ಬಂತು? ಬೇರೆ ಗೆಳೆಯರು ಬೇರೆ 3 ಗೆಳೆಯರು 4, ಬೇರೆ ಅನ್ಲಿಕ್ಕೆ ಇಲ್ಲಿ ಡಿಫರೆಂಟ್ ಅನ್ಬೇಡ್ರಿ, ಅದರ್ ಅನ್ನೋದು. ಇನ್ನು 5 ಹೊರತುಪಡಿಸಿ, 6 ಕೃಷ್ಣ ಅಷ್ಟೇ, ನಾನು ಬಿಡೋದು. ಹೊರತುಪಡಿಸಿ ಅನ್ಲಿಕ್ಕೆ ಏನಂತೀರಿ? ಅಕ್ಸೆಪ್ಟ್ ಅಂತೀವಿ. ACCEPT ಅಕ್ಸೆಪ್ಟ್ ಅಂದರೆ ಸ್ವೀಕರಿಸು, AXCEPT ಎಕ್ಸೆಪ್ಟ್ ಅಂದರೆ ಹೊರತುಪಡಿಸಿ. ನೋಡ್ರಿ, ಈಗ 5 ನಂಬರ್, ಹ್ಯಾಡ್ ಸುಧಾಮ ನೋ ಅದರ್ ಫ್ರೆಂಡ್ಸ್ ನೋಡ್ರಿ 5 ನಂಬರ್, accept ಕೃಷ್ಣ
ಎಕ್ಸೆಪ್ಟ್ ಕೃಷ್ಣ. ನೋಡ್ರಿ, ಎಕ್ಸೆಪ್ಟ್ ಕೃಷ್ಣ. ನೋಡ್ರಿ ಎಷ್ಟು ಈಜಿ ಇದೆ ಅಲ್ವಾ? ಕನ್ನಡದಲ್ಲಿ ದೊಡ್ಡದಿದೆ ಅನ್ನಿಸ್ತು, ಆದ್ರೆ ನಂಬರ್ ಹಾಕೊಳ್ತಾ ಹೋದ್ರೆ ಎಂತಹದೇ ವಾಕ್ಯ ಇರಲಿ ಬಹಳ ಸರಳ ಆಗುತ್ತೆ ಇರತಕ್ಕಂಥದ್ದನ್ನು ನೋಡ್ರಿ. ಸುಧಾಮನಿಗೆ ಕೃಷ್ಣನನ್ನು ಹೊರತುಪಡಿಸಿ ಬೇರೆ ಗೆಳೆಯರು ಇರಲಿಲ್ಲವೇ? ಇದನ್ನು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ ತಕ್ಷಣ ಕೇಳಿದ ತಕ್ಷಣ 7 ಹಿಡಿ ನಾಗರ ಸರ್ಪ ನೋಡಿ ಅಂಜಿದಂಗೆ ಅಂಜಬಾರದು. ವಾಕ್ಯದ ಮೇಲೆ ನಂಬರ್ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ರೂಲ್ ಪ್ರಕಾರ ಮೊದಲಿಗೆ ಪ್ರಯತ್ನ ಮಾಡಬೇಕು, ತಪ್ಪಲಿ. ಹೌದಾ? ಇನ್ನು ಎರಡನೇ ನಿಯಮ ನೋಡೋಣ. ಡಿಡ್ ಸುಧಾಮ ನಾಟ್ ಹ್ಯಾವ್. ಡಿಡ್ ಸುಧಾಮ ನಾಟ್ ಹ್ಯಾವ್. ನೋಡ್ರಿ, ಸಾರಿ, ಡಿಡ್ ಸುಧಾಮ ನಾಟ್ ಹ್ಯಾವ್. ಈಗ ಸುಧಾಮನಿಗೆ ಇರಲಿಲ್ಲವೇ ಆಯಿತು. ಅದರ್ ಫ್ರೆಂಡ್ಸ್ accept ಕೃಷ್ಣ. ನೋಡ್ರಿ, ಸುಧಾಮನಿಗೆ ಕೃಷ್ಣನನ್ನು ಹೊರತುಪಡಿಸಿ ಬೇರೆ ಗೆಳೆಯರು ಇರಲಿಲ್ಲವೇ ಅಂತ ಕೇಳಬಹುದು. ಅಂತ ಕೇಳ್ತಿರ್ತೀರಿ, ಬಿಟ್ಟ ಅಂತ ಹೇಳ್ತಿರ್ತೀವಿ ನಾವು ಹಳ್ಳಿ ಭಾಷೆದಾಗ. ಅವನ ಕೃಷ್ಣನ ಬಿಟ್ಟು ಬೇರೆಯವ್ರು ಇರಲಿಲ್ಲ ಅಂತ ಕೇಳ್ತಿರ್ತೀವಿ. ಈ ಥರ ಮಾತಾಡೋದ್ನಾಗ ಹಿಂಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ನೆಕ್ಸ್ಟ್, ರಾಮನಿಗೆ ಕೋಪವೇ ಇರಲಿಲ್ಲವೇ? ಇದನ್ನ ಬಹಳ ಈಜಿ ಮಾಡ್ತೀರಿ, ನಂಬರ್ ಹಾಕೊಳ್ಳೋದು ಬೇಡ. ಹ್ಯಾಡ್ ರಾಮ ನೋ ಕೋಪ ಅನ್ಲಿಕ್ಕೆ ಆಂಗ್ರಿ. ಹ್ಯಾಡ್ ರಾಮ ನೋ ಆಂಗ್ರಿ. ನೆಕ್ಸ್ಟ್, ಡಿಡ್ ರಾಮ ನಾಟ್ ಹ್ಯಾವ್ ಆಂಗ್ರಿ. ಡಿಡ್ ರಾಮ ನಾಟ್ ಹ್ಯಾವ್ ಆಂಗ್ರಿ. ಇದಕ್ಕೆ ಏನಂತೀವಪ್ಪ ಅಂತ ಹೇಳಿದ್ರೆ ನಾವು ಇದಕ್ಕೆ ಏನಂತೀವಿ, ಒಂದು ಟ್ರಾನ್ಸ್ಲೇಷನ್ ವಿಧ ಅಂತ ಹೇಳ್ತೀವಿ. ಸರ್ ಮೊದಲಿಗೆ ಫಸ್ಟ್ ಇದನ್ನು ಕೊಟ್ಟು ನಂತರ ಅದನ್ನು ಕೊಡ್ಬೋದಿತ್ತಲ್ಲ? ಇಲ್ಲ, ಮೊದಲಿಗೆ ನಿಮ್ಗೆ ನಂಬರ್ ಹಾಕೊಳ್ಳೋಕ್ಕೆ ಹೇಗೆ ಕನ್ಫ್ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಆ ತರಹ ವಾಕ್ಯಗಳನ್ನು ನಾನು ನೋಡ್ತಾ ಹೋಗ್ಬೇಕು. ಇನ್ನೊಂದು, ದೇವೇಂದ್ರನಿಗೆ ಸಹೋದರರು ಇರಲಿಲ್ಲವೇ? ದೇವೇಂದ್ರನಿಗೆ ಸಹೋದರರು ಇರಲಿಲ್ಲವೇ? ನೋಡಿ, ಹ್ಯಾಡ್ ದೇವೇಂದ್ರ ನೋ ಬ್ರದರ್ಸ್ ಎರಡನೇ ನಿಯಮ, ಡಿಡ್
ದೇವೇಂದ್ರ not have brothers. Did Devendra not have brothers? ಇನ್ನು ಮುಂದಿನ ವಾಕ್ಯವನ್ನು ನೋಡೋಣ. ಶಂಭುನಾಥನ ಹತ್ತಿರ ಯಾವುದೇ ಅಧಿಕಾರ ಇರಲಿಲ್ಲವೇ? ಶಂಭುನಾಥನ ಹತ್ತಿರ ಯಾವುದೇ ಅಧಿಕಾರ ಇರಲಿಲ್ಲವೇ? ನೋಡ್ರಿ, ಯಾವುದೇ ಎನ್ಲಿಕ್ಕೆ ಏನಂತೀವ್ರಿ? ಎನಿ. ಅಧಿಕಾರ ಪವರ್. ಅಧಿಕಾರ ಎನ್ಲಿಕ್ಕೆ ಏನಂತೀವಿ? ಪವರ್. ನೋಡ್ರಿ, ಹ್ಯಾಡ್ ಶಂಭುನಾಥ no any power. had ಶಂಭುನಾಥ no any power. ಶಂಭುನಾಥನ ಹತ್ತಿರ ಯಾವುದೇ ಅಧಿಕಾರ ಇರಲಿಲ್ಲವೇ? ಇನ್ನು ಎರಡನೇ ನಿಯಮ, ಡಿಡ್ ಶಂಭುನಾಥ not have any power. Did ಶಂಭುನಾಥ have not any power? ಶಂಭುನಾಥನ ಹತ್ರ ಯಾವುದೇ ಅಧಿಕಾರ ಇರಲಿಲ್ವೇ? ನೆಕ್ಸ್ಟ್ ನೋಡ್ರಿ, ಈಗ ನಿಮಗೆ ಒಂದು ವಾಕ್ಯಗಳ ಮೇಲೆ ಹಿಡಿತ ಬರ್ತಾ ಇದೆ ಅಂತ ಅನಿಸ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು ಒಂದು ಉದಾಹರಣೆ ಕೊಡ್ತೀನಿ. ಎರಡೂ ನಿಯಮಗಳಲ್ಲಿ ಏನು ಮಾಡಿಬಿಡ್ರಿ, ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಹಾಕ್ರಿ ಅಂತ ಹೇಳ್ತಾ ಈ ವಾಕ್ಯವನ್ನು ನೋಡ್ರಿ. ಗೌರೀಶನದು ಸಾರಿ, ಒಂದು ಅಂತ ತಗೊಳ್ರಿ ಮೊದಲಿಗೆ. ಒಂದು ಹೊಸ ಅಂಗಡಿ ಇರಲಿಲ್ಲವೇ? ನಿಮಗೆ ಅನುಕೂಲ ಮಾಡಲು, ಟ್ರಾನ್ಸ್ಲೇಷನ್ ಮಾಡಲು ಅನುಕೂಲವಾಗಲೆಂದು ಅತ್ಯಂತ ಸರಳವಾಗಿರ್ತಕ್ಕಂಥ ವಾಕ್ಯವನ್ನು ಕೊಟ್ಟಿದ್ದೀವಿ. ನೋಡಿ, ಏನು ಮಾಡ್ರಪ್ಪ ಅಂತ ಕೇಳಿದ್ರೆ, ಇದನ್ನು ಇಂಗ್ಲೀಷ್ನಲ್ಲಿ ಎರಡೂ ನಿಯಮಗಳಲ್ಲಿ ಟೈಪ್ ಮಾಡಿರಿ ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಫಾರ್ ಯುವರ್ ಪ್ರಾಕ್ಟೀಸ್ ವರ್ಕ್ ಅಂತ ಹೇಳ್ತಾ, ಆ್ಯಸ್ ಯುವರ್ ಅಸೈನ್ಮೆಂಟ್ ಅಂತ ತಿಳ್ಕೊಡ್ರಿ. ಏನು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಇನ್ನೂ ಹೆಚ್ಚಿಗೆ ಉದಾಹರಣೆಯನ್ನು ತೆಗೆದುಕೊಳ್ರಿ ಅಂತ ಹೇಳ್ತಾ ಅನ್ನೋದರೊಂದಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಇಲ್ಲಿವರೆಗೆ ಎಲ್ಲರೂ ಕ್ಲಾಸ್ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್.